ಇವತ್ತು ಹನುಮನ ಜಯಂತಿ, ಎಲ್ಲರಿಗೂ ವಿಶೇಷವಾಗಿ ಹನುಮನ ಜಯಂತಿಯ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಸಂಭ್ರಮ, ಸಡಗರ, ಸಂತೋಷ ತುಂಬಿದೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಎಲ್ಲ ಕ್ಯೂ ಎಲ್ಲ ನಿಂತ್ಕೊಂಡಿದೆ ಅಂತ. ತುಂಬಾ ಜನ. ಹನುಮ ಅಂದ್ರೆ ಗೊತ್ತು, ಶಕ್ತಿಶಾಲಿ. ಜೈ ಶ್ರೀರಾಮ್. ರೆಸ್ಪಾನ್ಸ್ ಅಷ್ಟು ಬರ್ತಾ ಇಲ್ಲ. ಇರ್ಬೋದು ಪ್ರಸಾದ ಏನೇನು ಕೊಟ್ಟಿದ್ದಾರೆ ಅಂತ. ಒಂದು ಹೋಳಿಗೆ, ಅನ್ನ, ಸಾಂಬಾರು, ಬೂಂದಿ ಮತ್ತೆ ಸಂಡಿಗೆ ಹೇಳದ್ನಲ್ಲ. ಬರ್ತಿದೆ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಾಕು. ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಹನುಮನ ಜಯಂತಿ, ಎಲ್ಲರಿಗೂ ವಿಶೇಷವಾಗಿ ಹನುಮನ ಜಯಂತಿಯ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಸಂಭ್ರಮ, ಸಡಗರ, ಸಂತೋಷ ತುಂಬಿದೆ. ಇಲ್ಲಿ ವಿಶೇಷವಾಗಿ ಜಿಂದಲ್ ಹತ್ರ, ವಿವಿ ನಗರ ಹತ್ರ ಆಂಜನೇಯ ಅಂದರೆ ಹನುಮಂತನ ಜಯಂತಿ ಅಂಗವಾಗಿ ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ತುಂಬ ಜನ ಸೇರಿದ್ದಾರೆ. ಎಲ್ಲರೂ ನೋಡ್ತಾ ಇರ್ಬೋದು ನೀವು ವಿವಿ ನಗರ ಹತ್ರ. ದಯವಿಟ್ಟು ಇಲ್ಲಿ ಪೂಜೆ ಮತ್ತು ನಮ್ಮ ಬ್ಲಾಗ್ ಎಲ್ಲ ತೋರಿಸ್ತೀನಿ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಎಲ್ಲ ಕ್ಯೂ ಎಲ್ಲ ನಿಂತ್ಕೊಂಡಿದೆ ಅಂತ. ತುಂಬ ಜನ. ಹನುಮ ಅಂದರೆ ಗೊತ್ತು, ಶಕ್ತಿಶಾಲಿ, ತುಂಬ ಶಕ್ತಿಮಾನ್ ಅಂತಲೇ ಕರಿತೀವಿ. ಆ ಹನುಮನ ಜಯಂತಿ ವಿಶೇಷವಾಗಿ ನೋಡ್ತಿರ್ಬೋದು ಇವೆಲ್ಲ ಯಾವ ರೀತಿಯೆಲ್ಲ ಅರೇಂಜ್ ಮಾಡಿದ್ದಾರೆ, ಯಾವ ರೀತಿಯೆಲ್ಲ ಸಿಸ್ಟಮೆಟಿಕ್ ಎಲ್ಲ ಮಾಡಿದ್ದಾರೆ ಅಂತ. ಈ ಬಂದ್ಬಿಟ್ಟು ಜಿಂದಲ್ ಹತ್ರ ವಿವಿ ನಗರ ಅಂತ ಹೇಳೋದು, ಅಲ್ಲಿ ಪವನಧಾಮ ಅಂತ, ಅಲ್ಲಿ ಈ ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನೋಡ್ತಿರ್ಬೋದು ಇವೆಲ್ಲ ಯಾವ ರೀತಿ ಜನ ಅಂತ. ತುಂಬ ಅದ್ಭುತವಾಗಿ ಆಯೋಜಿಸಲಾಗಿದೆ ಕಾರ್ಯಕ್ರಮ ಕೂಡ. ಎಲ್ಲರಿಗೂ ಇನ್ನೊಂದ್ಸಲ ವಿಶೇಷವಾಗಿ ಹನುಮನ ಜಯಂತಿಯ ಶುಭಾಶಯಗಳು. ಈ ಬ್ಲಾಗಲ್ಲಿ ನೋಡ್ತಿರೋರು ಮತ್ತು ವಿಶೇಷವಾಗಿ ನಮ್ಮ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲಾಗೆಲ್ಲ ತೋರಿಸ್ತೀನಿ ಯಾವ ರೀತಿ ಇರುತ್ತೆ, ಏನಾಗಿರುತ್ತೆ ಅಂತ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಅದು ಹಿಂದೂ ಸಂಪ್ರದಾಯಗಳಲ್ಲಿ ಹನುಮ ಅಂದರೆ ತುಂಬ ನೋಡ್ತಿರ್ಬೋದು. ಅದೆಲ್ಲ ಕ್ಯೂ ಕಾಣ್ತಿರಲ್ಲ, ಅದೇ ದೇವಸ್ಥಾನ ಮುಂದ್ಗಡೆ ಹೋಗೋಕ್ಕೆ ಡೆಕೋರೇಟ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಪ್ರಸಾದ ಅರೇಂಜ್ ಮಾಡಿದ್ದಾರೆ. ಪ್ರಸಾದ ಏನೇನಿದೆ ಅಂತೆಲ್ಲ ನೋಡೋಣ ಒಂದ್ಸಲ. ನೋಡ್ತಿರ್ಬೋದು ಇಲ್ಲಿಂದ ಅಲ್ಲಿವರೆಗೂ ಒಂದು ಕೌಂಟರ್ ಇದೆ. ಪ್ರಸಾದ ಅರೇಂಜ್ ಮಾಡಿದ್ದಾರೆ. ಹೇಳೋದಲ್ಲ ವಿವಿ ನಗರ ಅಂತ. ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದರಲ್ಲೂ ಪ್ರಸಾದ ನೀಡ್ತಾ ಇದ್ದಾರೆ. ಮೊದಲಾಗಿ ಸಂಡಿಗೆ ಇದೆ, ಸಾಂಬಾರು, ರೈಸು, ಸ್ವೀಟ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೋಡ್ತಿರ್ಬೋದು ಇದೆಲ್ಲ ಪ್ರಸಾದ ತಗೊಳಕ್ಕೆಲ್ಲ ಬರ್ತಾ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ಬಂದಾಯಿತು. ಇವಾಗೆಲ್ಲ ಪ್ರಸಾದ ತಗೊಳಕ್ಕೆ ರೆಡಿಯಾಗಿದ್ದಾರೆ ಜನ. ತುಂಬಾ ಜನ ಸೇರಿದ್ದಾರೆ. ಕಡಿಮೆ ಯೂಟ್ಯೂಬ್ ಡಿಡಿ ಟಿವಿ ಕನ್ನಡ. ನೋಡ್ತಿರ್ಬೋದು ಕೌಂಟ್ರ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಪ್ರಸಾದಕ್ಕೋಸ್ಕರನೇ. ತುಂಬ ಜನ ಸೇರ್ತಾರೆ ಅಂತೇಳಿ ಪ್ರಸಾದ ಮಾಡ್ಕೊಂಡು ಬಂದಾಗಿ, ಈಗ ದರ್ಶನ ಮಾಡ್ಕೊಂಡು ಬಂದಾಯಿತು. ಪ್ರಸಾದ ಮಾಡ್ಕೊಳಕ್ಕೆ ರೆಡಿ ಆಗಿದ್ದಾರೆ. ಒಂದೆಲ್ಲ ಗ್ರೌಂಡ್ ಇದೆ. ಆ ಗ್ರೌಂಡಲ್ಲೆಲ್ಲ ಇಲ್ಲಿಗೆಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬ ಅಂದರೆ ಅಚ್ಚುಕಟ್ಟಾಗಿ, ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ವಿಶೇಷವಾಗಿ ಈ ಬ್ಲಾಗ್ ನೋಡಿರೋರು ಮತ್ತು ಇಲ್ಲೆಲ್ಲ ಬಂದಿರೋರು ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸ ನೋಡ್ತಾ ಇದ್ದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಕೌಂಟೆಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಪ್ರಸಾದಕ್ಕೆ. ತುಂಬ ಅದ್ಭುತ ಅಂತ ಹೇಳ್ಬೋದು. ಅದು ವಿಶೇಷವಾಗಿ ಎಲ್ಲರಿಗೂ ಇಷ್ಟ ಆದ ದೇವರು ಅದು ಹನುಮನ ಜಯಂತಿಗೆ ಈ ರೀತಿಯಾಗಿ ಮಾಡಿದೆ. ಜೈ ಶ್ರೀರಾಮ್ ಕೂಗ್ತಾ ಇದ್ದಾರೆ ಜೈ ಶ್ರೀರಾಮ್ ಅಂತ. ಹೋಗೋಣ ನಾವೀಗ.
ನಾವು ಪ್ರಸಾದ ಟೇಸ್ಟ್ ಮಾಡ್ಬೋಣ, ಪ್ರಸಾದ ಯಾವ ರೀತಿ ಇದೆ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರೆಸ್ಪಾನ್ಸ್ ಅಷ್ಟು ಬರ್ತಾ ಇಲ್ಲ, ಕಡಿಮೆ ಬರ್ತಾ ಇದೆ. ಅಂದರೆ ಪ್ರಸಾದ ತಗೊಂಡು ಮೂಡಲಿದ್ದಾರೆ ಎಲ್ಲರೂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ತಿರ್ಬೋದು ಕ್ಯೂ ಎಲ್ಲ ಯಾರ್ದಿದೆ. ತುಂಬಾ ಮಾಡಿದ್ರೆ ಸುಮಾರು ಒಂದು ಏನಪ್ಪ ನಾ ಬರ್ತದಿಲ್ಲ. ಬರ್ತಾ ಇದೆ ಸರ್. ಓಕೆ ಓಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಾಕು. ಓಕೆ, ಈಗ ನಾವು ಪ್ರಸಾದ ತಗೊಂಡಾಯ್ತು. ನೋಡ್ತಾ ಇದ್ರಲ್ಲ, ಈ ರೀತಿ ಇದೆ ಪ್ರಸಾದ ಕೂಡ. ಟೇಸ್ಟ್ ಮಾಡಿ ಅಂದರೆ ಪ್ರಸಾದ ಅಂದರೆ ಅದರಲ್ಲಿ ಟೇಸ್ಟ್ ಏನೇನೇ ಬರುತ್ತೆ. ಪ್ರಸಾದನೇ. ದೊಡ್ಡ ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಪ್ರಸಾದ ಸವಿಯೋಣ. ಜೈ ಶ್ರೀರಾಮ್. ನೋಡ್ತಾ ಇರ್ಬೋದು ಪ್ರಸಾದ ಏನೇನು ಕೊಟ್ಟಿದ್ದಾರೆ ಅಂತ. ಒಂದು ಹೋಳಿಗೆ, ಅನ್ನ, ಸಾಂಬಾರು, ಬೂಂದಿ ಮತ್ತು ಸಂಡಿಗೆ ಹೇಳದ್ನಲ್ಲ. ಈ ರೀತಿಯಲ್ಲಿ ಗ್ರೌಂಡಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಕಾಣ್ತಿರೋದೇ ಕೌಂಟ್ರು. ಕ್ಯೂ ಇನ್ನೂ ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಅಂತೂ ಆಗಲ್ಲ. ಸಾಕು.